ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತು ಸಾಯಂಕಾಲ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅನಿಸ್ತಾ ಇದೆ. ಬನ್ನಿ ಏನು ಮಾಡೋಣ ಅಂತಂದರೆ ಇವತ್ತು ಬಾಳಿಕಾಯಿ ಬಜ್ಜಿ ಮಾಡೋಣ. ಬಾಳಿಕಾಯಿನ ನಾನು ಮೊನ್ನೆ APMCಯಲ್ಲಿ ತಂದಿದ್ದೆ, ಅದಕ್ಕೋಸ್ಕರ ಇದನ್ನು ಬಾಳಿಕಾಯಿ ಬಜ್ಜಿ ಮಾಡೋಣ ಅಂತಂದು ತೋರಿಸ್ತಾ ಇದ್ದೀನಿ ಇವತ್ತು ಈ ವಿಡಿಯೋದಲ್ಲಿ. ಬನ್ನಿ ಯಾವ ಥರದ್ದು ಫ್ರೆಂಡ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಬಾಳಿಕಾಯಿ ಬಜ್ಜಿ ಮತ್ತು ನುಗ್ಗಿಕಾಯಿ ಸಾಂಬಾರು ಮತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ. ಕ್ಯಾರೆಟ್ ಹಲ್ವಾನ ಹಾಲು ಹಾಕಿ ಮಾಡ್ತಾಯಿದ್ದೀನಿ. ಇವಾಗ 1 ಕಪ್ನಷ್ಟು ಕಡಲೆಬೇಳೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಸೋಡಾ ಹಾಕ್ಕೊಂಡೆ. ನಂತರ ಟೇಸ್ಟಿಗೆ ತಗೊಂಡು ಉಪ್ಪು ಹಾಕ್ಕೊಂಡೆ. ಅಷ್ಟೇ ಖಾರ ಹಾಕೋದಿಲ್ಲ ಇದರಲ್ಲಿ. ಇವಾಗ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಬಾಳೆಕಾಯಿನ ತೆಗೆದುಕೊಂಡು ನಾನು ಇದು ಮಾಡ್ತೀನಿ. ಇದನ್ನು ಚೆನ್ನಾಗಿ ರೌಂಡಾಗಿ ಮಿಕ್ಸ್ ಮಾಡ್ಕೋಬೇಕು, ಅಂದರೆ ಚೆನ್ನಾಗಿ ಗಂಟು ಆಗಲಾರ್ದಂಗೆ ಇದಾಗ್ತದೆ. ರೌಂಡ್ ಮಾಡಿದರೆ ಅದು ಕ್ರಿಸ್ಪಿ ಟೈಪ್ ಬರುತ್ತೆ ಹಿಟ್ಟು, ಆವಾಗ ಚೆನ್ನಾಗಿ ಬರುತ್ತೆ. ಇದಕ್ಕೆ ಮತ್ತೆ ಒಂದು ಚಮಚದಷ್ಟು ಖಾರದ ಎಣ್ಣೆ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ಬರುತ್ತೆ. ಖಾರ ಹಾಕೋಬಾರ್ದು, ಇದಕ್ಕೆ ಟೇಸ್ಟ್ ಬರೋದಿಲ್ಲ. ಇವಾಗ ಬಾಳೆಕಾಯಿನ ನಾನು ತೆಗೆದುಕೊಳ್ತೀನಿ. ಅದು ಹೊರಗಡೆ ಹೆಚ್ಚಿಟ್ರೆ ಅದು ಬ್ಲ್ಯಾಕ್ ಆಗುತ್ತಲ್ವ, ಹಾಗಾಗಿ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಉಪ್ಪು ಹಾಕಿ ಬಾಳೆಕಾಯಿ ತೆಗೆದುಕೊಂಡು ಅದಕ್ಕೆ ತುರ್ಕೊಬೇಕು ಅಥವಾ ರೌಂಡ್ ಹೆಚ್ಕೋಬೇಕು. ನಾನು ಚಾಕೂದಲ್ಲೇ ಹಿಂಗೆ ಹೆಚ್ಕೊತಾ ಇದ್ದೀನಿ. ಮ್ಯಾಲಿದೆಲ್ಲ ಸಿಪ್ಪಿ ತೆಗಿಬೇಕು. ತೆಗೆದು ತೆಳ್ಳಗೆ ಲೇಸಾಗಿ ನಾನು ಚಾಕುಲೇ ಹೆಚ್ಕೊತೀನಿ. ಹೆಚ್ಕೊಂಡು ಅದೇ ನೀರಲ್ಲೇ ಹಾಕ್ಕೊತೀನಿ. ನೋಡಿ, ಇದು ಸಾಯಂಕಾಲ ಸ್ನ್ಯಾಕ್ಸಿಗೆ ಚಲೋ ಆಗುತ್ತೆ. ಇದರಲ್ಲಿ ಬಾಳೆಕಾಯಿಂದನೂ ಚಿಪ್ಸ್ ಮಾಡ್ಬೋದು. ನಾನಿವಾಗ ಬೋಂಡ ಮಾಡ್ತಾಯಿದ್ದೀನಿ. ಒಂದ್ಸರಿ ಚಿಪ್ಸ್ ಮಾಡೋದು ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಇವಾಗ ಈ ಥರ ಸ್ಲೈಸಾಗಿ ಹೆಚ್ಕೊಂಡು ತೆಳ್ಳಗೆ ಹೆಚ್ಕೋಬೇಕು. ಇಲ್ಲಾಂತಂದರೆ ಚಿಪ್ಸ್ ಮಾಡೋದು ಇದು ಇತ್ತಪ್ಪ ಅಂತಂದ್ರೆ ಅದರಲ್ಲಿ ತುರ್ಕೋಬೋದು. ನಾನು 2 ಬಾಳೆಹಣ್ಣು ತೊಗೊಂಡಿದ್ದೀನಿ. ಹಿಂದೆ ಮುಂದೆ ಕಟ್ ಮಾಡಿಕೊಂಡು ಮೇಗದೆಲ್ಲ ಹೆರ್ಚ್ಕೊಂಡು ಚಾಕುವಿಂದನೇ ಸ್ಲೈಸಾಗಿ ಕಟ್ ಮಾಡಿಕೊಂಡು ಎಣ್ಣೆಯಲ್ಲಿ ಎದ್ದೆ ಹಾಕ್ತೀನಿ. ಹಾಗೇ ಎಣ್ಣೆನೂ ಕಾಯಕ್ಕಿಟ್ಟಿದ್ದೀನಿ ನಾನಿವಾಗ. ಫ್ರೆಂಡ್ಸ್, ಇದು ಅಂತೂ ತುಂಬ ಚೆನ್ನಾಗಿ ಅನಿಸುತ್ತೆ. ತೆಳ್ಳಗೆ ತೆಳ್ಳಗೆ ಮಾಡಿದ್ನಂದರೆ ತುಂಬ ಟೇಸ್ಟ್ ಅನಿಸುತ್ತೆ. ದಪ್ಪ ಮಾಡಿದ್ವಿಪ್ಪ ಅಂತಂದರೆ ಅದು ಇದಾಗ್ತದೆ. ಹಾಗಾಗಿ ತೆಳ್ಳಗೆ ತೆಳ್ಳಗನೆ ಮಾಡ್ಕೊಳ್ರಿ. ಇದ ನೋಡಿ, ಈ ಥರ ಒಂದೇ ಸೈಡು ಎದ್ದು ಹಾಕಬೇಕು ಎಣ್ಣೆಯಲ್ಲಿ. ಎಣ್ಣೆ ಕರಿಯಕ್ಕೆ ಇಟ್ಟಿದ್ದೀನಲ್ವ ನಾನು. ಎಣ್ಣೆ ಭಾಳ ಹೀರ್ಕೊಳ್ತದಪ್ಪ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ತುಪ್ಪ ಹಾಕೋಬೇಕು. ಅರ್ಧ ಚಮಚ ಉಪ್ಪು, ಅರ್ಧ ಚಮಚ ತುಪ್ಪ ಹಾಕೋಬೇಕು. ಹಂಗಂದರೆ ಎಣ್ಣೆ ಹೀರ್ಕೊಳೋದಿಲ್ಲ ಜಾಸ್ತಿ. ಯಾವುದೇ ಬಜ್ಜಿ ಆಯ್ತು ಏನೇ ಆಯ್ತು, ನಾವು ಅಡುಗೆ ಮಾಡುವಾಗ ಎಣ್ಣೆಯಲ್ಲಿ ಕರಿತೀವಪ್ಪ ಅಂತಂದರೆ ಅದರಲ್ಲಿ 2 ವಸ್ತುಗಳನ್ನ ಹಾಕಿ ನಾವು ಮಾಡಿದ್ವಪ್ಪ ಅಂತಂದರೆ ಅವು ಎಣ್ಣೆನ ಜಾಸ್ತಿ ಹಿಡಿಯೋದಿಲ್ಲ. ಮತ್ತು ಇದ್ರೊಳಗೆ ಹಿಟ್ಟಿನಲ್ಲಿನ ಸತೆ ಎಣ್ಣೆ ಹಾಕೊಂಡಿರ್ತೀವಲ್ವ, ಎಣ್ಣೆ ಕಮ್ಮಿ ಹಿಡಿಯುತ್ತೆ. ಹಂಗೆ ಟಿಶ್ಯೂ ಪೇಪರ್ ತೊಗೊಂಡು ಟಿಶ್ಯೂ ಪೇಪರ್ ಮೇಲೇ ಇವನ್ನ ಹಾಕಬೇಕು. ನಾನು ಟಿಶ್ಯೂ ಪೇಪರ್ ತೊಗೊಂಡಿಲ್ಲ. ಓಕೆ ಫ್ರೆಂಡ್ಸ್, ನಿಮಗೆ ಇದು ಈ ಬಜ್ಜಿ ಮಾಡೋ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ತುಂಬ ಟೇಸ್ಟ್ ಆಗ್ತದೆ ಬಜ್ಜಿ. ಒಂದ್ಸರಿ ನೀವು ಟ್ರೈ ಮಾಡಿ. ಮನೆಯಲ್ಲಿ ಹುಡುಗರಿಗೂ ಭಾಳ ಇಷ್ಟಪಡ್ತಾರೆ. ಇದು ಬಾಕ್ಸಿಗೆ ಸತೆ ಕಳಿಸೋದು ನೋಡಿ, ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ನಿಮಗೆಲ್ಲರಿಗೂ ಬಾಳಿಕಾಯಿ ಬಜ್ಜಿ ಇಷ್ಟ ಆಯಿತು ಅಂದ್ಕೊತೀನಿ. ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸರಿ ನೀವು ಟ್ರೈ ಮಾಡಿ ಮನೆಯಲ್ಲಿ, ತುಂಬ ಇಷ್ಟ ಆಗ್ತದೆ. ಇದರಲ್ಲೇ ಸಾಸ್ ಜೋಡಿ ತಿನ್ಬೋದು, ಇಲ್ಲ ಅಂತಂದರೆ ಕೆಂಪು ಚಟ್ನಿ ಮಾಡಿ ತಿನ್ಬೋದು. ಟೇಸ್ಟ್ ಆಗುತ್ತೆ ಇದಕ್ಕೆ. ಇವಾಗ ರೆಡಿ ಆಯಿತು ನೋಡಿ. ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿದೆ ನೋಡಿ. ಮಾರ್ಕೆಟಲ್ಲೆಲ್ಲ ಸುಲಭವಾಗಿ ಸಿಗುತ್ತೆ. ನಂತರ ನಾನು ನುಗ್ಗೆಕಾಯಿ ಸಾರು ಮಾಡ್ತಾಯಿದ್ದೀನಿ. ನುಗ್ಗೆಕಾಯಿ ಎಲ್ಲ ಹೆಚ್ಕೊಂಡಿಟ್ಟಿದ್ದೀನಿ. ಸಾರು ಮಾಡುವಾಗ ನಾನು ಎಲ್ಲನೂ ಮೊದಲು ಹೆಚ್ಕೊಂಡಿರ್ತೀನಿ. ಇವಾಗ ಆಲೂಗಡ್ಡೆ, ಉಳ್ಳಾಗಡ್ಡಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣು ನೀರಿನಲ್ಲಿ ನೆನೆ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪಾತ್ರೆಯಲ್ಲಿ ಸಾಸಿವೆ, ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ ಮತ್ತು ಒಣಮೆಣಸು,
ಬೆಳ್ಳುಳ್ಳಿ ಜಜ್ಜಿ ಹಾಕ್ತೀನಿ, ಉಳ್ಳಾಗಡ್ಡಿ ಆಲೂಗಡ್ಡೆ ಜಜ್ಜಿ ಹಾಕ್ತೀನಿ. ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು. ಅದು ಚಟಪಟ ಅಂತ ಸಿಡಿದಾಗೆ ಟೇಸ್ಟ್ ಅನಿಸುತ್ತೆ. ಒಗ್ಗರಣೆನ ನಾವು ಎಷ್ಟು ರುಚಿಯಾಗಿ ಹಾಕ್ತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಇದರಲ್ಲಿ ಕೊತ್ತಂಬರಿನೂ ಹಾಕಿದರೆ ತುಂಬ ಟೇಸ್ಟ್ ಆಗುತ್ತೆ. ಹಾಗೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೋಬೇಕು, ಇನ್ನೂ ಟೇಸ್ಟ್ ಬರುತ್ತೆ. ನುಗ್ಗೆಕಾಯಿ ಸಾಂಬಾರಿಗೆ ನಾನು ಬೇಳೆ ಒಂದೇ ಬೇಯಿಸ್ಕೊಂಡಿದ್ದೀನಿ ಕುಕ್ಕರಲ್ಲಿ ಸಪ್ರೇಟಾಗಿ. ಇವಾಗ ಉಳ್ಳಾಗಡ್ಡಿನ ಒಂದು ಹೆಚ್ಕೊಂಡಿದ್ದೀನಿ, ಒಂದು ಉಳ್ಳಾಗಡ್ಡಿ, ಒಂದು ಟೊಮೊಟೊ ಹೆಚ್ಕೊಂಡಿದ್ದೀನಿ, ಅದನ್ನು ಫ್ರೈ ಮಾಡ್ತೀನಿ. ಒಂದು ಆಲೂಗಡ್ಡೆನೂ ಹೆಚ್ಕೊಂಡಿದ್ದೀನಿ, ಆಲೂಗಡ್ಡೆನೂ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಫ್ರೆಂಡ್ಸ್, ನುಗ್ಗೆಕಾಯಿ ನಾವು ಪ್ರತಿ ಸಾರಿನೂ ತಿಂದರೆ ಅದರಿಂದ ಪೌಷ್ಟಿಕಾಂಶ ತುಂಬ ಇರುತ್ತೆ. ಇದು ಸೊಪ್ಪು ಸಿಗುತ್ತಲ್ವ, ಸೊಪ್ಪನ್ನು ಒಂದು ಸ್ವಲ್ಪ ಒಣಗಿಸ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ವಪ್ಪ ಅಂತಂದರೆ ತುಂಬ, ಇದು ಆಯುರ್ವೇದಿಕ್ ಪೌಡ್ರ್ ಅಂತಲೇ ಕರೀತಾರೆ. 1/4 kg 300 rupees ಎಲ್ಲ ಮಾರ್ತಾಯಿದ್ದಾರೆ. ಅಮೇರಿಕನ್ಸ್ ಅವರೆಲ್ಲ ತೊಗೊತಾ ಇದ್ದಾರೆ ನುಗ್ಗೆಕಾಯಿ ಸೊಪ್ಪಿನ ಪೌಡ್ರು. ನಮ್ಮ ದೇಶದಲ್ಲಿ ಬಂಗಾರದ ಬೆಲೆ ಇದೆ ಅಂತೆ ನುಗ್ಗೆಕಾಯಿ ಸೊಪ್ಪಿಗೆ ಇದೆ. ಹಾಗಾಗಿ ನುಗ್ಗೆಕಾಯಿ ಸೊಪ್ಪಿನ ಭಾಳ ಇದೆ ಹೇಳ್ತಾರೆ. ದಿನ ಒಂದೊಂದು ಕಪ್ ಕುಡಿದ್ರೆ ತುಂಬ ಪೌಷ್ಟಿಕಾಂಶ ಸಿಗುತ್ತಂತ. ಹಾಗಾಗಿ ನೀವು ಒಂದ್ಸರಿ ಟ್ರೈ ಮಾಡಿ. ನುಗ್ಗೆ ಸೊಪ್ಪು ತೊಗೊಂಡು ಬಂದು ಸ್ವಲ್ಪ ಇದರಲ್ಲಿ ಅರಿಬೆಲ್ಲಿ ಇಟ್ಬಿಟ್ವಪ್ಪ ಅಂದರೆ ಅದೇ ಎಲೆ ಎಲ್ಲ ಉದುರ್ತದೆ. ಅದನ್ನು ಒಣಗಿಸ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡ್ಬಿಟ್ವಪ್ಪ ಅಂತಂದರೆ ಬಿಸಿ ನೀರಲ್ಲೇ ಹಾಕ್ಕೊಂಡು ಕುಡಿದ್ರೆ ಬೊಜ್ಜಿನ ಸಮಸ್ಯೆ ಮತ್ತು ಕಣ್ಣಿನ ಸಮಸ್ಯೆ ಮತ್ತು ನಾನಾ ಥರ ದೇಹದಲ್ಲಿ ಸಮಸ್ಯೆಗಳಿರ್ತಾವಲ್ವ, ಅವೆಲ್ಲ ನಿವಾರಣೆ ಆಗ್ತಾವೆ. 101 ರೋಗ ನಿವಾರಣೆ ಆಗ್ತದಂತ ನುಗ್ಗೆ ಸೊಪ್ಪಿನ ಪೌಡ್ರಿಂದ. ಹಾಗಾಗಿ ನುಗ್ಗೆ ಸೊಪ್ಪಿನ ನಾನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಕೆಲವೊಂದು ಅಂಗಡಿಯಲ್ಲಿ ನೀವು ಅಡುಗೆಯಲ್ಲಿ ತೋರಿಸಿದ್ನಿ. ಇವಾಗ ನಾನು ಒಗ್ಗರಣೆಗೆ ಕೊತ್ತಂಬರಿ, ಹಂಗೆ ಖಾರದ ಪುಡಿ, ಉಳ್ಳಾಗಡ್ಡಿ, ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ಹಾಕಿದೆ. ಒಣ ಮೆಣಸಿನ್ಕಾಯಿನೂ ಎಲ್ಲ ಹಾಕಿದೆ. ಹಾಗೆ ಫ್ರೈ ಮಾಡ್ತಾಯಿದ್ದೀನಿ. ಇವಾಗ ಬೇಯಿಸ್ಕೊಂಡೆಲ್ಲ ಕುಕ್ಕರಲ್ಲಿ ಬೇಯಿಸ್ಕೊಂಡಿರುವಂಥ ಬೇಳೆನೂ ಸಹಿತ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕಿ ಕುದಿಸ್ತಾ ಇದ್ದೀನಿ. ನಂತರ ಬೇಳೆ ಎಲ್ಲ ಕುದ್ದಿದೆ. ಇವಾಗ ನಾನು ಸಪ್ರೇಟಾಗಿ ನುಗ್ಗೆಕಾಯಿನ ಹೆಚ್ಚಿ ಒಂದು ಪಾತ್ರೆಯಲ್ಲಿ ಎತ್ತಿಟ್ಕೊಂಡಿದ್ದೆ, ಅದನ್ನು ಸಹಿತ ಇದಕ್ಕೆ ಸೇರಿಸ್ಬಿಡ್ತೀನಿ. ಸೇರಿಸಿ ಕುದಿಯೋಕ್ಕಿಡ್ತೀನಿ. ಟೇಸ್ಟಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಓಕೆ ನೋಡಿ, ಇವಾಗ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿ ಒಂದು 5 ನುಗ್ಗೆಕಾಯಿ ತೊಗೊಂಡಿದ್ದೆ. ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ಇದರಲ್ಲಿನೂ ತುಂಬ ಪಲ್ಯ ಸಹಿತ ಮಾಡ್ಬೋದು. ನುಗ್ಗೆಕಾಯಿಂದನೂ ಒಂದು ಫ್ರೈ ಮಾಡೋದು ತೋರಿಸ್ಕೊಡ್ತೀನಿ ನಿಮಗೆ, ನುಗ್ಗೆಕಾಯ್ದು. ಓಕೆ ನೋಡಿ, ನುಗ್ಗೆಕಾಯಿ ಇವಾಗೆಲ್ಲ ಎಷ್ಟಾಯಿತು ಅಂದ್ಕೊತೀನಿ ನಿಮಗೆ. ಇವಾಗ ನಾನು ಹುಣಸೆ ಹಣ್ಣು ನೆನೆ ಇಟ್ಟಿದ್ನಲ್ವ, ಅದನ್ನು ಕಿವುಚಿ ಸಾರಿನಲ್ಲೇ ಹಾಕ್ಕೋಬೇಕು. ಪ್ರತಿ ಸಾರಿನಲ್ಲೂ ಹುಣಸೆಹಣ್ಣಿನ ರಸ ಹಿಂಡಿದ್ವಪ್ಪ ಅಂತಂದರೆ ತುಂಬ ಟೇಸ್ಟ್ ಅನಿಸ್ತದೆ. ಹಾಗಾಗಿ ಹುಣಸೆಹಣ್ಣು ತಿನ್ನಲೇಬೇಕಂತ, ಟೊಮೊಟೊಕ್ಕಿಂತ ನಾವು ಹುಣಸೆಹಣ್ಣು ತಿನ್ನಬೇಕಂತ. ಭಾರತ ದೇಶದ ಮೊದಲು ಅದನ್ನೇ ಹುಣಸೆಹಣ್ಣೆ ತಿಂತಿದ್ರಂತ. ಓಕೆ, ನಿಮಗೆ ನುಗ್ಗೆಕಾಯಿ ಸಾರು ಇವಾಗ ರೆಡಿ ಆಯಿತು. ನಂತರ ನಾನು ಅರ್ಧ kg ಕ್ಯಾರೆಟ್ನ ಇವಾಗ ನಾನು ತುರಿದಿಟ್ಕೊಂಡಿದ್ದೀನಿ ಸಣ್ಣಾಗಿ. ಇವಾಗ ಹಾಲಲ್ಲೇ ಹಾಕಿ ಮಾಡಿದರೆ ಕ್ಯಾರೆಟ್ ಹಲ್ವ ತುಂಬ ಟೇಸ್ಟ್ ಆಗುತ್ತೆ. ನಾನು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡಿದೆ. ಹಾಲಲ್ಲೇ ಹಾಕಿ ಮಾಡಬೇಕಾಗಿತ್ತು. ಆದರೂ ನಾನು ಒಂದು ಸ್ವಲ್ಪ ನೀರು ಮಿಕ್ಸ್ ಮಾಡಿದೆ, ಹಾಲು ಕಡಿಮೆ ಇತ್ತು ಅಂತಂದು. ಹಾಗಾಗಿ ಇವಾಗ ಕ್ಯಾರೆಟ್ ಹಲ್ವಾ ಭಾಳತ್ತು ಬೆನ್ನಿಸ್ಬೇಕು ಇದನ್ನು. ಇದರಲ್ಲಿ 3 ಕಪ್ ಕ್ಯಾರೆಟ್ ಹಲ್ವಾ ತೊಗೊಂಡಿದ್ವಿ. ಇದು ಕ್ಯಾರೆಟ್ ತೊಗೊಂಡಿದ್ವಿ, ತುರಿದಿರೋ ಕ್ಯಾರೆಟ್ ತೊಗೊಂಡಿದ್ವಿಪ್ಪ ಅಂತಂದರೆ 1.5 ಕಪ್ ಅಷ್ಟು ಹಾಲು ಹಾಕೋಬೇಕು. ಅಂದರೆ ತುಂಬ ಟೇಸ್ಟ್ ಅನಿಸುತ್ತೆ. ಇದು ಇವಾಗ ಕುದಿಯುವಾಗಲೇ ನಾನು 1 ಕಪ್ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1.5 ಕಪ್ ಅಷ್ಟು ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಇವಾಗ ಕುದಿಸ್ಬಿಟ್ವಪ್ಪ ಅಂತಂದರೆ ಹಲ್ವಾ ರೆಡಿ ಆಗುತ್ತೆ. ನಂತರ ಇದಕ್ಕೆ ಒಗ್ಗರಣೆ ಕೊಡಬೇಕು. ತುಪ್ಪಕ್ಕೆ ಪಿಸ್ತಾ, ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಅವನ್ನೆಲ್ಲ ಕೊಡಬೇಕು. ಇವಾಗ ನಾನು ಸರಿ ಸಮಾನವಾಗಿ ನೀರನ್ನು ಹಾಕಿದೆ ಮತ್ತು ಹಾಲನ್ನು ಹಾಕಿ ಇವಾಗ ನಾನು ಕುಕ್ಕರಿಗೆ ಕುದಿಸೋಕ್ಕಿಡ್ತೀನಿ. ಫ್ರೆಂಡ್ಸ್, ನಿಮಗೆ ಇದು ಎಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.